ಸರ್ ಸಮನ್ ಈಸ್ ಟಾರ್ಗೆಟಿಂಗ್ ಇಂಡಿಯಾ ಹೆಂಗಂತ ಹೇಳ್ತೀವಿ ನೋಡ್ರಿ. ಡೇಟ್ ನೋಡ್ರಿ ನಾವು ಇದೇ ತಿಂಗಳು 6ನೇ ತಾರೀಕು ನಾವು ನೆಕ್ಸ್ಟ್ ಜನರೇಷನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆವು. 18ನೇ ತಾರೀಕು ಸರ್ ಇಂಡಿಯಾ ಮತ್ತು ರಷ್ಯಾ ಒಂದು ಡಿಫೆನ್ಸ್ ಅಗ್ರಿಮೆಂಟ್ ಡೀಲ್ ಮಾಡ್ಕೊಂಡೇವೆ. ಅದೇ ನೋಡ್ರಿ ಒಂದು ದಿವಸ ಆದಮೇಲೆ 19ನೇ ತಾರೀಕು ಏನಾಯಿತು, ಇಬ್ಬರು USA ಸಿಟಿಜನ್ನು ಜಮ್ಮು ಕಾಶ್ಮೀರೊಳಗೆ ಸ್ಯಾಟಲೈಟ್ ಫೋನ್ ತೊಗೊಂಡು ಸಿಗಿಬಿದ್ರು. ಇನ್ನೊಂದು ಇನ್ಸಿಡೆಂಟ್ ನೋಡಿರಿ ಸರ್, ಅದಾದ ಒಂದೇ ದಿವಸ ಮತ್ತೆ 20ನೇ ತಾರೀಕು ನಮ್ಮ ರಾಜಸ್ಥಾನ ಒಳಗೆ ಒಂದು ರಿಫೈನರಿ ಪ್ಲಾಂಟ್ ಆಯಿಲ್ ಪ್ಲಾಂಟ್ ಬ್ಲಾಸ್ಟ್ ಆಯ್ತು. ಅದು ಮಣಿಪುರ ಒಳಗೆ ಮತ್ತೆ ಸ್ಟಾರ್ಟ್ ಆಗೈತೆ ಸರ್ ದಂಗೆ. ಅಲ್ಲಿ 6 ಮಂದಿ ಯುಕ್ರೇನು, ಒಬ್ಬ ಅಮೇರಿಕನ್ ಸಿಟಿಜನ್ ಸಿಗಿಬಿದ್ದಾರೆ. ಅಲ್ಲೇನು ಕೆಲಸ ಇವೆಲ್ಲ ಘಟನೆಗಳು ನಡೆಯತ್ತಾವ. ಬಟ್ ಇದು ನ್ಯೂಸ್ ಚಾನಲ್ ಒಳಗೆ ಒಟ್ಟ ತೋರ್ಸಾಗ್ತಿಲ್ಲ ಸರ್. ಅವ್ರು ತೋರ್ಸೋದೇ ಬೇರೆ, ನಿಮ್ಗೆ ಗೊತ್ತೈತಿ. ನಮ್ಮ ದರ್ಶನ್ ಸಾಹೇಬ್ರು ಕಾಫಿ ಕುಡಿದ್ರು ಏನು ಚಹಾ ಕುಡಿದ್ರು, ಅವರು ಬೆಡ್ ಮ್ಯಾಮ್ ಮಕ್ಕೊಂಡ್ರೆ ನೆಲದ ಮ್ಯಾಮ್ ಮಕ್ಕೊಂಡ್ರು ಅಂಥವೆಲ್ಲ ನ್ಯೂಸ್ 2 ತಿಂಗಳು ತೋರ್ಸ್ಯಾರ ಬಿಡಿ ಸರ್. ಅವು ಮತ್ತು ಅವ್ರು ಹಂಗೆ ಮಾಡಿದ ಸಂಬಂಧ ನಾವು ಬೋರ್ಡ್ನೇ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಅವರ ಚಂದ ಮಾಡಿದ್ರೆ ನಾವೇ ಎಕ್ಸ್ಪ್ಲೇನ್ ಮಾಡ್ತಿದ್ದೇವೆ. ನಮಗೆ 25 ಕೆಲಸದ ಇರಲಿ. ಒಂದೊಂದು ಇಂಪಾರ್ಟೆಂಟ್ ಘಟನೆಗಳು ನೋಡ್ಕೊಂಬಿಡೋದು ಸರ್. ರೀಸೆಂಟಾಗಿ ಸರ್ ಇದೇ ತಿಂಗಳ ನೆಕ್ಸ್ಟ್ ಜನರೇಷನ್ ನ್ಯೂಕ್ಲಿಯರ್ ಪ್ಲಾಂಟ್ ರಿಯಾಕ್ಟರ್ ಕಂಡಿಡಿದ್ವಿ ನಾವು. ಇದು ಭಾಳ ಡೇಂಜರ್ ಸರ್. ಎಷ್ಟು ದಿವಸ ಅಲ್ಲ ಯುರೇನಿಯಮ್ದಿದ್ದು ನಾವು ಈ ಫಸ್ಟ್ ಟೈಮ್ ಥೋರಿಯಂ ಯೂಸ್ ಮಾಡ್ಕೊಂಡೆ ಸರ್. ಥೋರಿಯಂ ಅಂದ್ರೆ ಏನು, ಈ ನಮ್ಮ ಸಮುದ್ರದಲ್ಲಿ ಉಸುರು ಐತಲ್ಲ ಸರ್, ಗೋವಾ ಬೀಚ್ಗೆ ಅದು ಹೋಗಿರಲ್ಲ. ಎಲ್ಲರೂ ಗೋವಾ ಬೀಚ್ಗೆ ಹತ್ರ ಹೋಗಿರ್ತೀರಿ, ಗೊತ್ತಿರುತ್ತೆ. ಬೀಚ್ ದಂಡಿಗೆ ಅದು ಕೂತಿರ್ತೀರಿ. ಏನು ಉಸುಗಿರುತ್ತಲ್ಲ ಅಲ್ಲಿ ಎಷ್ಟು ಥೋರಿಯಂ ಐತೆ ಸರ್. ಆ ಥೋರಿಯಂ ತೊಗೊಂಡು ಅದನ್ನೇ ಫ್ಯೂಲ್ ಆಗಿ ಯೂಸ್ ಮಾಡೋದು ನ್ಯೂಕ್ಲಿಯರ್ ಮಿಸೈಲ್ಗಳಿಗೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ. ಭಾರಿ ಐತೆ ಸರ್. ವರ್ಲ್ಡ್ 25% ಥೋರಿಯಂ ಬರೀ ನಮ್ಮ ಇಂಡಿಯಾ ಒಳಗೆ ಐತಿ. ನನಗೆ ಮುಗ್ದ ಹೋಯ್ತು. ಗೋವಾ ಬೀಚ್ ಹಡ್ಡಿ ತೆಗೆದ ಬಿಡುದು. ಇದು ಕಂಡು ಯಾರು ಬಿತ್ತು, ಅಮೇರಿಕಾದವ್ರು ಬತ್ತು. ಯಾಕೆ ಅಮೇರಿಕಾದವ್ರು ಯಾವಾಗಲೂ ಟೆನ್ಷನ್ ಇರುತ್ತೆ. ನಾವೇನಾರ ಒಂದು ಹೊಸದಾಗಿ ಇಂಥ ನ್ಯೂಕ್ಲಿಯರ್ದು ಏನಾರ ಟೆಕ್ನಾಲಜಿ ನಾವು ಮಾಡ್ಕೊಂಡೇಪ್ಪ ಅಂದ್ರೆ ಅವ್ರಿಗೆ ಬೆಂಕಿ ಎತ್ತಿ ಬಿಡ್ತಾರೆ ಅಮೇರಿಕಾದವ್ರಿಗೆ. ನಮಗದು ಥೋರಿಯಂ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ಬಿಡ್ತೀನಿ ಸರ್. ಈಗ ನಮ್ಮಲ್ಲಿ ಹೆಂಗೈತಿ, ಯುರೇನಿಯಂ ಯೂಸ್ ಮಾಡತ್ತೆ ನಾವು. ಯುರೇನಿಯಮ್ ನಮ್ಮ ಇಂಡಿಯಾ ಒಳಗೆ ಇಲ್ಲ ಸರ್. ನಾವು ಬೇರೆ ತರ ಹೋಗಿ ತೊಂಬರಕ್ಕೆ ಹೋಗ್ಬೇಕು. ಬೇರೆ ದೇಶಕ್ಕೆ ಹೋದಾಗ ಅವ್ರು ಏನಂತಾರ, ಸರ್ ನೀವು NSG ಸೈ ಮಾಡ್ಕೊಂಬರ್ರಿ ಅಂತ ಕಿಸಿದ ಅವ್ರ ಹತ್ರ. NSG ಸೈ ಮಾಡಕ್ಕೆ ಹೋದೆಪ್ಪ ಅಂದ್ರೆ NPT ಸೈ ಮಾಡಿರಿ ಅಂತ, ಮೊದಲು NPT ಸೈ ಮಾಡಿರ್ತಾರ. ಇವೆಲ್ಲ ಏನಪ್ಪ ಅಂದ್ರೆ ಸರ್, ಇದು ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ NSG ಅಂದ್ರೆ ಇವರು ನ್ಯೂಕ್ಲಿಯರ್ ಸಪ್ಲೈ ಮಾಡ್ತಾರ. ಇದು ಸೈ ಮಾಡಿದ್ರೆ ಅಷ್ಟೇ ಕೊಡ್ತೀನಿ ಅಂತಂದು ಇವ್ರು ಸೈ ಮಾಡ್ಬೇಕಂದ್ರೆ NPT ಸೈ ಮಾಡ್ಬೇಕು ಸರ್. NPT ಅಂದ್ರೆ ಏನು, ನಾನ್ ಪ್ರೊಲಿಫರೇಷನ್ ಟ್ರೀಟಿ. ಈಗೇನು ನಾವು ಆಲ್ರೆಡಿ ನ್ಯೂಕ್ಲಿಯರ್ ಮಿಸೈಲ್ ಇಟ್ಕೊಂಡಿವಲ್ಲ, ಅವ್ರನ್ನೆಲ್ಲ ಅವ್ರ ಕೈಯಾಗ ಕೊಟ್ಟ ಕಿಶನ್ ನಾವು ಕೈ ತೊಳ್ಕೊಂಬರ್ಬೇಕು ಸರ್, ಕೈ ಮುಗಿದವ್ರಿಗೆ. ಹಿಂಗೆ ಅದಾವ ಟ್ರೀಟಿ ಭಾಳ ಡೇಂಜರ್ ಅದ ಸರ್ ಇವು. ಅದಕ್ಕೆ ನಾವು ಎರಡೂ ಸೈ ಮಾಡಕ್ಕೆ ಹೋಗಿಲ್ಲ. ಸೊ ಅದಕ್ಕೆ ನಮಗೆ ಅಷ್ಟು ಇಂಪಾರ್ಟೆಂಟ್ ಐತದ ಥೋರಿಯಮ್. ವೆರಿ ಇಂಪಾರ್ಟೆಂಟ್ ಸರ್. ಇದು ಬೆಂಕಿ ಬಿದ್ದಿದ್ದು ಯಾರಿಗೆ, ಅಮೇರಿಕಾದ ನಿದ್ದೆ ಹತ್ತಿಲ್ಲ. ನಿದ್ದೆಗಳಿಗೆ ತೊಗೊಂಡ್ರೆ ನಿದ್ದೆ ಹತ್ತಿಲ್ಲ ಸರ್. ಇದು ನ್ಯೂಸ್ ಪೇಪರ್ ಒಳಗೆ ಕೇಳೋಣ ಅವರಿಗೆ. ಇದಾಯ್ತು. ಇದು ಇಂಡಿಯಾ ಮತ್ತು ರಷ್ಯಾ ಡಿಫೆನ್ಸ್ ಡೀಲ್. ಇದು ಭಾಳ ದಿವಸದಿಂದ ಒಂದು 10 ವರ್ಷದ ಪ್ಲಾನ್ ಇತ್ತು ಸರ್. ಇದು ನಾವು ಒಟ್ಟ ಅಗ್ರಿಮೆಂಟ್ ಮಾಡ್ಕೊಳಕ್ಕೆ ಹೋಗಿದ್ದಿಲ್ಲ. ಯಾಕಪ್ಪ ಅಂದ್ರೆ ನಮ್ಗೆ ಅಮೇರಿಕನು ಫ್ರೆಂಡ್ ಆಗಿ ಇಟ್ಕೋಬೇಕು. ಇವ್ರನ್ನ ಈ ಅಗ್ರಿಮೆಂಟ್ ಸೈ ಮಾಡಿದಪ್ಪ ಅಂದ್ರೆ ಅಮೇರಿಕ ದೂರ ಹೋಗುತ್ತೆ ಅನ್ನೋದು ಒಂದು ಇತ್ತು ಸರ್. ಈಗ ಅಮೇರಿಕದವ್ರು ನಮಗೆ ದೂರ ಇಡಾಕತ್ತಾರ. ಹೈಯೆಸ್ಟ್ ಟ್ಯಾರಿಫ್ ಹಾಕೋದು ನಾವು ಮನುಷ್ಯ ಬಂದ ನಮಗೆ ಬಯಕತ್ತಾರ. ಸೊ ನಾವು ಇದನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳೋ ಅನಿವಾರ್ಯ ಬತ್ತು ಸರ್. ಅದಕ್ಕೆ ನಾವು ಬಡ ಹೋಗಿ ನಮ್ಮ ಮೋದಿ ಸಾಹೇಬ್ ಸೈ ಹೊಡೆದ್ಬಿಟ್ರಿ. ಅಗ್ರಿಮೆಂಟ್ ಏನಪ್ಪಾ ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಲಾಜಿಸ್ಟಿಕ್ ಆಫ್ ಸಪ್ಲೈ ಡಿಫೆನ್ಸ್ ಡೀಲ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರ್. 3000 ಆರ್ಮಿ ರಷ್ಯಾದವರು ನಮ್ಮ ಭಾರತದೊಳಗೆ ತೊಗೊಂಬಂದಿರ್ತಾರೆ. ನಾವು 3000 ಮಂದಿನ ರಷ್ಯಾ ಒಳಗೆ ಇಡ್ತೀವಿ ಸರ್. ನೆಕ್ಸ್ಟ್ 5 ವಾರ್ಷಿಪ್ ಏನು ಯುದ್ಧ ನೌಕೆಗಳು ಹತ್ತೀವಲ್ಲ ನಾವು, ಅವು 5 ನಾವು ರಷ್ಯಾದಾಗ ಇಡ್ಬೋದು. ರಷ್ಯಾದವ್ರು 5 ನಮ್ಮ ಭಾರತದೊಳಗೆ ತೊಗೊಂಬಂದು ಇಡ್ಬೋದು. 10 ಏರ್ಕ್ರಾಫ್ಟ್ ನಾವು ರಷ್ಯಾ ಒಳಗೆ ಇಡೋದು, ಅವ್ರು ನಮ್ಮಲ್ಲಿ ಇಡೋದು. ಅಂದ್ರೆ ಏನು, ನಾವು ಎಮರ್ಜೆನ್ಸಿ ಟೈಮ್ ಒಳಗೆ ಚೈನಾ ಕೌಂಟರ್ ಕೊಡಕ್ಕೆ ಸರ್. ಚೈನಾದವ್ರು ಓವರ್ ಆ್ಯಕ್ಟಿಂಗ್ ಮಾಡಿದಪ್ಪ ಅಂದ್ರೆ ಇವಕ್ಕೊಂದು 10 ಫೈಟರ್ ಜೆಟ್ ತೊಗೊಂಡು ಅಲ್ಲೇ ಸುತ್ತಮುತ್ತ ಅಡ್ಡಾಡ್ಬಿಡೋದು. ಚೈನಾದವ್ರು ಶಾಕ್ ಆಗಿಬಿಡ್ತಾರೆ. ನೆಕ್ಸ್ಟ್ ಇವ್ರು ನಮ್ಮ ಇಂಡಿಯಾ ಒಳಗೆ ಯಾಕೆ ತೊಗೊಂಡಿಟ್ರಪ್ಪ ಅಂದ್ರೆ ಈ ಕಡೆ ಗಲ್ಫ್ ನೇಷನ್ ಒಳಗೆ ಅಮೇರಿಕಾ ಏರ್ ಬೇಸ್ ಅದ ಸರ್. ಸೊ ಇವರು ಪಟ್ಟನಂಗೆ ನಮ್ಮ ಇಂಡಿಯಾದಿಂದ ಟೇಕ್ ಆಫ್ ಮಾಡ್ಕೊಂಡು ಅವರೊಂದು 4 ರೌಂಡ್ ಹೊಡೆದ್ಬಿಟ್ಟಪ್ಪ ಅಂದ್ರೆ ಮತ್ತೆ ಅಮೇರಿಕ ಟೆನ್ಷನ್ ಕ್ರಿಯೇಟ್ ಆಗಿಬಿಡುತ್ತೆ ಸರ್. ಯಾರು USA ಕೌಂಟರ್ ಕೊಡಕ್ಕೆ, ಇವ್ರು ರಷ್ಯಾದವರು. ನಾವು ಚೈನಾ ಕೌಂಟರ್ ಕೊಡಕ್ಕೆ ನಾವು ಮಾಡ್ಕೊಂಡೆ ಸರ್. ಇಬ್ರದ್ದು ಬರಬರಿ ತಿಡ್ಡಿಲ್ಲ. ಇದು ಯಾರಿಗೆ ತಲೆ ಹಾಪಾಯ್ತು, USA ಹತ್ರ ಫುಲ್ ತಲೆ ಹಾಪಾಯ್ತು ಸರ್. 2-3 ನಿದ್ದೆಗಳಿಗೆ ತೊಗೊಂಡ್ರೆ ನಿದ್ದೆ ಹತ್ತಿಲ್ಲ. ಇದು ಒಂದೇ ಡೀಲಿಗೆ. ನೆಕ್ಸ್ಟ್ 19ನೇ ತಾರೀಕಿಗೆ ಏನಾಯ್ತು ಸರ್, ಇದಾದ ಒಂದೇ ದಿವಸಿಗೆ ಇಬ್ರು USA ಸಿಟಿಜನ್ ಜಮ್ಮು ಕಾಶ್ಮೀರ ಒಳಗೆ ಸಿಗಿದ್ದಾರೆ. ಅದು ಯಾವುದೋ ಸ್ಯಾಟಲೈಟ್ ಫೋನ್ ತೊಗೊಂಡು ಸರ್ ಬರಲಿ, ನಮ್ಗೇನು USA ಬರಲಿ, ಯಾರು ಬೇಕಾದಷ್ಟು ಹುಡುಗಾಡಿ ಎಲ್ಲಿಂದಾರ ಬರಲಿ, ಬಂದ್ ಕೇಸಿಂದ ತಾಜ್ ಮಹಲ್ ಅಲ್ಲಿ ಫೋಟೋ ತೊಗೊಂಡು ಅವ್ರನ್ನ ವಾಟ್ಸಪ್ ಸ್ಟೇಟಸ್ ಇಟ್ಟು ಚಾ ಕುಡ್ದು ಹೋದ್ರೆ ಓಕೆ. ಸ್ಯಾಟಲೈಟ್ ಫೋನ್ ಎದಕ್ಕೆ ಉಪಯೋಗ? ಇದು ಟೆರರಿಸ್ಟ್ ಮಿಲಿಟರಿದವ್ರು ಯೂಸ್ ಮಾಡ್ತಾರೆ ಸರ್. ಇದನ್ನೇ ಇಟ್ಕೊಂಡ್ರೆ ಅವರು ಈ ಸ್ಯಾಟಲೈಟ್ ಫೋನ್ ಜಮ್ಮು ಕಾಶ್ಮೀರ ಬ್ಯಾನ್ ಐತಿದು. ಯಾಕೆ ಬ್ಯಾನಪ್ಪ ಅಂದ್ರೆ ಇದನ್ನ ಈಗ ನಾ ಹಲೋ ಹಾಯ್ ತಂಕೇಶನ್ ಅಂದಪ್ಪ ಅಂದ್ರೆ ಇದು ಟೆಲಿಕಮ್ಯುನಿಕೇಶನ್ ಡೇಟಾ ಒಳಗೆ ಸ್ಟೋರ್ ಇರುತ್ತೆ ಸರ್. ಇದು ಯಾವಾಗ ಬೇಕಾದ್ರೂ ತೆಗೆದು ನೋಡ್ಬೋದು. ಸ್ಯಾಟಲೈಟ್ ಫೋನ್ ಯೂಸ್ ಮಾಡಿದ್ರೆ ಇದು ಬೈಪಾಸ್ ಮಾಡಿಬಿಡುತ್ತೆ. ಡೈರೆಕ್ಟ್ ಸ್ಯಾಟಲೈಟ್ ಕನೆಕ್ಟ್ ಇರುತ್ತೆ, ಗೊತ್ತೇ ಆಗೋದಿಲ್ಲ ಇಲ್ಲಿ ಅವ್ರಿಗೆ. ಸೊ ಇವ್ರು ಏನಾರ ಸೆಲೆಬ್ರೇಷನ್ ಮಾಡಕ್ಕೆ ಬಂದಾರ ನಾವು. ಯಾಕೆ ಇಂಥಲ್ಲಿ ಭಾಳ ಆಗ್ಯಾವ ಸರ್. ಜಮ್ಮು ಕಾಶ್ಮೀರ ಒಳಗೆ ಭಾಳ ಸೆನ್ಸಿಟಿವ್ ಏರಿಯಾ ಐತದ. ಮತ್ತು 20ನೇ ತಾರೀಕು ನೋಡ್ರಿ, 18 ಆಯ್ತು, 19 ಆಯ್ತು, 20ನೇ ತಾರೀಕು ಏನಾಯ್ತು, ಕಂಟಿನ್ಯೂ ಸರ್ ಒಂದು ರಿಫೈನರಿ ಪ್ಲಾಂಟ್ ಇನಾಗ್ರೇಷನ್ ಮಾಡಿಲ್ಲ ಅದನ್ನ. ಅದು ಹೆಂಗೆ ಟಬ್ಬತ್ತು, ಯಾರು ಹೋಗಿ ಇಂಟೆನ್ಷನ್ಲಿ ಏನಾರ ಮಾಡಿದ್ರನ್ನ ಅದಕ್ಕೆ ಬೆಂಕಿ ಹತ್ತದಲ್ಲ. ಇನ್ನು ಇನಾಗ್ರೇಷನ್ ಆಗಿಲ್ಲದು. ಅದನ್ನ ಮರ್ದೇಶ್ PM ನಮ್ಮ ಮೋದಿ ಸಾಹೇಬ್ ಹೋಗಿಸಿಂದ ಇನಾಗ್ರೇಷನ್ ಮಾಡೋರಿದ್ರು ಸರ್. ರಿಬ್ಬನ್ ಅದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋರಿದ್ರು, ಸ್ವೀಟ್ ಅದು ಕೊಟ್ಟು. ಒಂದು ದಿವ್ಸ ಮುಂಚೆನೇ ಯಾರೋ ಸೆಲೆಬ್ರೇಷನ್ ಮಾಡಿಬಿಟ್ರ. ಸೊ ಹಿಂಗೆ ನಮಗೆ ಟೆನ್ಷನ್ ಬರ್ತು. ನೆಕ್ಸ್ಟ್ ಮಣಿಪುರ ಅನ್ನೋದೇ ಒಂದು ಸೆನ್ಸಿಟಿವ್ ಏರಿಯಾ ಸರ್. ಅಲ್ಲಿ ಬೆಂಕಿ ಎತ್ತೆ ಮತ್ತು 3 ವರ್ಷ ಆಯಿತು. ಅದು ಸ್ಟೋರಿ ಭಾರಿ ಆಯ್ತು ಸರ್. ಅದನ್ನು ಹೇಳ್ತಾನೆ ನಿಮ್ಗೆ ಈಗತ್ತ. ಅದು ಯಾಕೆ ಬೆಂಕಿ ಎತ್ತೆ ಅನ್ನೋದು ಹೇಳ್ತಾನೆ. ಮಣಿಪುರ ಒಳಗೆ ಅಲ್ಲಿ 6 ಯುಕ್ರೇನ್ ಸಿಟಿಜನ್ನು, ಒಬ್ಬರು ಅಮೇರಿಕನ್ ಸಿಟಿಜನ್ನು ಸಿಗಿದ್ದಾರೆ. ಅವ್ರದ್ದೇನು ಅಲ್ಲಿ ಕೆಲಸ ಮಣಿಪುರ ಒಳಗೆ.
ಮತ್ತೊಂದಿಷ್ಟು ಮಂದಿ ಅಂತಾರೆ ಸಿ ಐ ಏಜೆಂಟ್ ಇರ್ಬೋದು ಅಂತಂಕಿಸಿಂದ. ಸರ್ ನಾವು ನ್ಯೂಸ್ ಚಾನಲ್ಗೆ ಇದ್ದಕ್ಕೆ ಇದರಿಂದ ಕಾರಣ ಯಾರು ಅಂತಂಕಿಸಿಂದ ಕ್ವಶನ್ ಮಾರ್ಕ್ ಇಟ್ಟು ಹೋಗೋದಿಲ್ಲ. ನಾನು ಹೇಳ್ತೀನಿ ಯಾರು ಅನ್ನೋದು. ಒಂದು USS, ಎರಡನೇದ್ದು ಪಾಕಿಸ್ತಾನ. ಈ ಇಬ್ಬರು ಕ್ಲೋಸ್ ಫ್ರೆಂಡ್ ಆಗಿಬಿಟ್ರೆ, ಏನು ಇಬ್ಬರು ಚಡ್ಡಿ ದೋಸ್ತರು ಆಗಿಬಿಟ್ರೆ ಈಗ ಎಲ್ಲಿ ಇಬ್ಬರು ಸೇರಿ ಏನು ಪ್ಲ್ಯಾನ್ ಮಾಡಾಕತ್ತಾರ ಅನ್ನೋದು ಗೊತ್ತಾಗೋದು. ಏನು ನಮ್ಮ ಗೌರ್ಮೆಂಟ್ ಎನ್ಕ್ವೈರಿ ಮಾಡ್ಬೇಕು. ಯಾಕಂದ್ರೆ ಏನಂತೂ ಸರ್ ರೀಸೆಂಟಾಗಿ ಅಮೇರಿಕಾದವ್ರು ಏನಂದ್ರು, ಒಬ್ಬರು ಅಮೇರಿಕನ್ ಆರ್ಮಿ ಚೀಫ್ ಹತ್ರ ವಿ ಡೋಂಟ್ ಲೆಟ್ ಇಂಡಿಯಾ ಟು ಗ್ರೋ, ನಾವು ಇಂಡಿಯಾನ ಬೆಳಗ್ಗೆ ಬಿಡೋದಿಲ್ಲ ತನಕಿಸಿನ ಅಂದ್ರೆ ಸರ್ ಓಪನ್ ಆಗಿ ಅಂದ್ರು ಅವರು ಮೀಡಿಯಾ ಮುಂದೆ. ಮತ್ತು ಇನ್ನೊಂದು ಏನಂದ್ರು, ವಿಲ್ ನಾಟ್ ಮೇಕ್ ಮಿಸ್ಟೇಕ್ ವಿಚ್ ವಿ ಡಿಡ್ ಟು ಚೈನಾ 20 years ಬ್ಯಾಕ್. ಚೈನಾದವ್ರಿಗೆ ಹಿಂಗೆ ಕೈ ಬಿಟ್ಬಿಟ್ಟಿದ್ರೆ ಸರ್, ತಲೆ ಕಡಿಸೋಲಿಲ್ಲ. ಅವ್ರು ಈಗ ಬೆಳೆದ ಕೇಸಿಂದ ಹೂವಾರಿ ಓದ್ತಾರೆ ಸರ್ ಅಮೇರಿಕಾದವ್ರಿಗೆ. ಮತ್ತು ನಾವು ಎಲ್ಲಿ ಮತ್ತು ಬೆಳೆದ ಕೇಸಿಂದ ನಾವು ಅಮೇರಿಕಾದವ್ರು ಹೂವಾರಿವು, ನಾವೇನೋ ಬೆಳೆಯಾರ ನಾವು ಹೂವಾರಿವು ಅಂತ ಕಿಸಿನ ಅಂತೀವಿ ಅಮೇರಿಕಾದವ್ರಿಗೆ. ಮತ್ತು ನಾವೆಲ್ಲಿ ಒಂದು ದಿವಸ ಅಮೇರಿಕಾಗೆ ಹೂವಾರಿವು ಓದ್ತೀವಿ ಅಂತ ಕಿಸಿಂದ ಅವ್ರಿಗೆ ಟೆನ್ಷನ್ ಸರ್. ನೆಕ್ಸ್ಟ್ ಏನು, ಟ್ಯಾರಿಫ್ ಹಾಕೋದು. ಸುಮ್ಮನೆ ನೀವು ರಷ್ಯನ್ ಆಯಿಲ್ ತೊಗೊಳಕತ್ತೀರಿ ಅದು ಇದು ಅಂತ ಟ್ಯಾರಿಫು ಹಾಕಿ ನಮ್ಗೆ ನರಕನ ತೋರ್ಸಾರ. ಇವತ್ತು ಕಮೆಂಟ್ ಹಾಕ್ಯಾರ, ಇಂಡಿಯಾ ಈಸ್ ಎ ಹೆಲ್ ಹೋಲ್ ಅಂತ. ಭೂಮಿ ಮೇಲಿನ ನರಕ ಆತ ನಮ್ಮ ಇಂಡಿಯಾ. ಇಲ್ಲಿ ಬಂದು ನೋಡು ಸ್ವರ್ಗ ಐತದ ಸರ್. ಅಮೇರಿಕಾದವ್ರು ಈ ನಮ್ಮನೆ ಟೆನ್ಷನ್ ಕೊಡಾಕತ್ತಾರ, ಬೆಳಗ್ಗೆ ಬಿಡಾಕತ್ತಿಲ್ಲ. ಏನೋ ಒಂದು ಹೊಸದಾಗಿ ನ್ಯೂಕ್ಲಿಯರ್ ರಿಯಾಕ್ಟರ್ ಕಂಡಿಡ್ದಂಗೆ ಹೊಟ್ಟೆ ಕಿಚ್ಚು ಬಿತ್ತ. ಅವು ನಮ್ಮ ಸೈಂಟಿಸ್ಟ್ಗಳನ್ನ ಏನು ಮಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಬಿಜಿ ಐತೆ ಸರ್. ಎಲೆಕ್ಷನ್ ಅವು ಇವು ಅದಾವಲ್ಲ, ಇವು ಕುಡ್ದು ನಮ್ಮ ಪಾಲಿಟಿಷಿಯನ್ಗಳ್ದು ಇವ್ರ ಲೆಕ್ಕನ ಬೇರೆ ಇರುತ್ತೆ.